ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿಯಿಂದ ಉಚ್ಚಾಟನೆ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಯತ್ನಾಳ್ ಬೆಂಬಲಿಗರ ರಾಜೀನಾಮೆ ಪರ್ವ ಮುಂದುವರೆದರೆ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಪ್ರತಿಭಟನೆ ಕೂಡ ನಡೆಯುತ್ತಿವೆ. ಇತ್ತ ಜಿಲ್ಲಾ ಕೋರ್ ಕಮಿಟಿಯಲ್ಲಿ ಸಹಿತ ಯತ್ನಾಳ್ ಉಚ್ಚಾಟನೆ ಅಂಗೀಕಾರ ಮಾಡಿದ್ದಾರೆ. ಈ ಕುರಿತಾದ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಯತ್ನಾಳ್ ಅಭಿಮಾನಿಗಳು ಭುಗಿಲೆದ್ದಿದ್ದಾರೆ. ಯತ್ನಾಳ್ ಉಚ್ಚಾಟನೆ ವಿರೋಧಿಸಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಶಾಸಕ ಯತ್ನಾಳ್ ಅಭಿಮಾನಿಗಳು ವಿಜಯೇಂದ್ರ ಯಡಿಯೂರಪ್ಪ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ರಸ್ತೆಯ ಮೇಲೆ ಭಾವಚಿತ್ರಗಳನ್ನು ಇಟ್ಟು ತುಳಿದು ಆಕ್ರೋಶ ಹೊರಹಾಕಿದರು. ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಯತ್ನಾಳ್ ಬೆಂಬಲಿಗರು ಹಾಗೂ ಪಂಚಮಸಾಲಿ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ವಿಜಯಪುರ ನಗರದ ಶಾಸಕ ಯತ್ನಾಳ್ ಅವರ ಕಚೇರಿ ಮುಂಭಾಗ ಯತ್ನಾಳ್ ಅವರ ಉಚ್ಚಾಟನೆ ಹಿನ್ನೆಲೆಯಲ್ಲಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವದಿಂದ ಹೊರಬರಲು ಅಭಿಮಾನಿಗಳು ಅಭಿಯಾನ ಶುರು ಮಾಡಿದ್ದಾರೆ. ನಮೋ ಆ್ಯಪ್ ಮೂಲಕ ಪ್ರಾಥಮಿಕ ಸದಸ್ಯತ್ವದಿಂದ ಹೊರಬರಲು ಅಭಿಯಾನವನ್ನೇ ಮಾಡುತ್ತಿದ್ದಾರೆ. ವಿಜಯಪುರ ನಗರದ ಶಾಸಕ ಯತ್ನಾಳ್ ಅವರ ಕಚೇರಿ ಮುಂಭಾಗ ತಮ್ಮ ಪ್ರಾಥಮಿಕ ಸದಸ್ಯತ್ವ ರದ್ದು ಮಾಡಿಕೊಂಡರು. ಈಗಾಗಲೇ ಜಿಲ್ಲೆಯಲ್ಲಿ 100 ಸದಸ್ಯರಿಂದ ಪ್ರಾಥಮಿಕ ಸದಸ್ಯತ್ವ ರದ್ದು ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ಕೈಯಲ್ಲಿ ರಾಜೀನಾಮೆ ಪತ್ರವನ್ನು ಹಿಡಿದು ಬಿಜೆಪಿ ಕಚೇರಿಗೆ ಬಂದು ಮೋರ್ಚಾ, ನಗರ ಮಂಡಳ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಸ್ಥಾನಗಳಿಗೆ ರಾಜೀನಾಮೆ ಪತ್ರಗಳನ್ನು ಜಿಲ್ಲಾ ಅಧ್ಯಕ್ಷರಿಗೆ ನೀಡಿದರು. ಜಿಲ್ಲಾಧ್ಯಕ್ಷರು ಮನವೊಲಿಕೆ ಯತ್ನ ಮಾಡಿದರು. ರಾಜೀನಾಮೆ ಪಡೆಯಿರಿ ಎಂದು ಪದಾಧಿಕಾರಿಗಳು ಒತ್ತಾಯಪೂರ್ವಕವಾಗಿ ರಾಜೀನಾಮೆ ನೀಡಿದರು. ಇದೇ ವೇಳೆ ಮಹಿಳಾ ಪದಾಧಿಕಾರಿ ಲಕ್ಷ್ಮೀ ಕನ್ನೋಳಿ ಕಣ್ಣೀರು ಹಾಕಿದರು. ಇದರ ಮಧ್ಯೆ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಅವರ ನೇತೃತ್ವದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಯತ್ನಾಳ್ ಉಚ್ಚಾಟನೆಯನ್ನು ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ ಎಂದು ಮಾಜಿ MLC ಅರುಣ್ ಶಾಪುರ್ ಹೇಳಿದರು. ನಾನು ಇಲ್ಲಿ ಪಾರ್ಟಿ ಆಫೀಸ್ ತಾವು ಬಂದಿದ್ದೀರಾ, ನಾನು ಬಂದಿದ್ದೀನಿ. ಅಲ್ಲಿವರೆಗೆ ನನಗೆ ಬಂದಂಥ ಅಧಿಕೃತ ರಾಜೀನಾಮೆಗಳು ಕೇವಲ 2. ಒಂದು ಬಿಜಾಪುರ ಮಂಡಲ ಅಧ್ಯಕ್ಷ ಶಂಕರ್ ಹೂಗಾರ್ ಅವರು, ಇನ್ನೊಬ್ಬರು BJP ಕಾರ್ಯದರ್ಶಿ ಸಿದ್ದು ಅಂತಕ್ಕಂಥವ್ರು. 2 ರಾಜೀನಾಮೆ ಪತ್ರ ಬಂದವ, ಅವಷ್ಟೇ ಅಧಿಕೃತ. ಮಧ್ಯಾಹ್ನವರೆಗೆ ಈಗ ಬಂದ ತಕ್ಷಣ ಇಲ್ಲಿ ಪಾರ್ಟಿ ಆಫೀಸ್ನಲ್ಲಿ ಒಂದು 8-10 ಜನ ಬಂದು ಕೊಟ್ಟಿದ್ದಾರೆ. ಅಧಿಕೃತವಾಗಿ ಈಗ 8-10 ಬಂದವ, ಅದರೊಳಗೆ ಸೈನ್ ಮಾಡಿ ತಂದಿದ್ದಾರೆ ಅವೆಲ್ಲ. ಅದರಲ್ಲಿ ಒಂದೇ ಪೇಪರ್ದಲ್ಲಿ ಪದ ಲಿಸ್ಟ್ ಮಾಡಿ ಸೈನ್ ಮಾಡಿ ಕೊಟ್ಟಿದ್ದಾರೆ. ಅವ್ರು ನಾನು ಪರಿಪೂರ್ಣ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ನನಗೆ ಬಂದಂಥ ಏನು ಲಿಸ್ಟ್ ಅದ, ಆ ಲಿಸ್ಟ್ನಲ್ಲಿ ಅವರು ಪರಿಪೂರ್ಣವಾಗಿ ಅವ್ರು ಎಲ್ಲ ಸೈನ್ ಮಾಡಿ ಬಂದಿದ್ದಾವೆ. ಅವ್ರ ಮನಸ್ಸನ್ನು ಫೋನ್ ಮುಖಾಂತರ ಮಾಡಿ ಕೇಳ್ಬೇಕು. ನಾನು ಸೈನ್ ಯಾರು ಮಾಡ್ಕೊಂಬಂದವ್ರು ಒಬ್ರು ತಂದಿದ್ದಾರೆ, ಅದ್ರ ಸೈನ್ ಮಾಡ್ಕೊಂಡು ಅವ್ರು ಕನ್ಫರ್ಮ್ ಚೆಕ್ ಮಾಡ್ಬೇಕಲ್ಲ. ಚೆಕ್ ಮಾಡ್ಕೊಂಡು ಹೇಳ್ತೀನಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಅವರ ಬೆಂಬಲಿಗರು ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಅವರು ಏನು ಇವತ್ತು ನಾವು ನೋಡ್ತಾ ಇದ್ದೇವೆ, ಸುಮಾರು 2 ವರ್ಷದಿಂದ ಪಕ್ಷದ ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ಶಿಸ್ತಿನ ಪಕ್ಷ. ಯಾವ ರೀತಿ ಶಿಸ್ತನ್ನು ಮೈಗೂಡಿಸಿ ಬಂದಿತ್ತು ಅನ್ನೋದು ಇಡೀ ನಮ್ಮ ದೇಶದಲ್ಲೇ ಗೊತ್ತು. ಎಲ್ಲ ಪಕ್ಷದಲ್ಲಿರುವಂಥ ಇದನ್ನೇ ಬೇರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಇರುವಂಥದ್ದು ಒಂದು ಶಿಸ್ತಿನ ಪಕ್ಷ. ನಮ್ಮ ಕೇಂದ್ರ ನಾಯಕರು ಕೂಡ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟರು. 2 ವರ್ಷದಿಂದ ಅವಕಾಶಗಳನ್ನು ಕೊಟ್ಟರು ಸುಧಾರಿಸ್ಕೋಬೇಕು ಅಂತೇಳಿ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸುಧಾರಿಸ್ಗಳಿಲ್ಲ. ಈಗ ಅವರು ಬೆಂಬಲಿಗರು ಕೂಡ ಅವರು ಸಲಹೆಗಳನ್ನು ಕೊಡಬೇಕಾಗಿತ್ತು ಈ ಹಿಂದೆನೇ. ಅಲ್ಲ, ನಾವು ಹಿಂದುತ್ವ ಮತ್ತು BJP BJPಗಳು ಹಿಂದುತ್ವವಾದಿಗಳು ನಾವು ಅಂತೇಳಿ ಇವತ್ತು ಮೀಡಿಯಾ ಮುಂದೆ ಏನು ಹೇಳ್ಕೊಳ್ತಾ ಇದ್ದಾರಲ್ಲ, ಅವರು ಬಸನಗೌಡ ಪಾಟೀಲ್ ಅವರಿಗೆ ಸಲಹೆಗಳನ್ನು ಕೊಡಬೇಕಾಗಿತ್ತು. ನಮ್ಮ ಪಕ್ಷ ಹಿಂದುತ್ವದ ಆಧಾರ ಮೇಲೆ ಬಂದಿದೆ ಮತ್ತು ಹಿಂದುತ್ವದ ಇದ್ರ ಮೇಲೆ ಬಂದಿದೆ. ನಮ್ಮ ಬಸನಗೌಡರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಮತ್ತು ಹಿಂದೂ ಹುಲಿ ಅಂತೇನು ಹೇಳ್ಕೊಳ್ತಾ ಇದ್ದಾರಲ್ಲ, ಅವರು ಸಲಹೆ ಕೊಡಬೇಕಾಗಿತ್ತು. ಗೌಡ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರಿ, ಪಕ್ಷ ಡ್ಯಾಮೇಜ್ ಆಗತ್ತೈತಿ, ನಮ್ಮ ಹಿಂದುತ್ವ ಪಕ್ಷ ಡ್ಯಾಮೇಜ್ ಆಗತ್ತೈತಿ, ನಮ್ಮ ಎಲ್ಲ ಸಂಘಟನೆಗಳು ಇದು ಆಗತ್ತವ, ಅದಕ್ಕೆ ದಯಮಾಡಿ ತಾವು ಬಾಯಿ ಮುಚ್ಕೊಂಡಿದ್ರೆ ನಮ್ಮ ಪಕ್ಷನೂ ಬಲಿಷ್ಠ ಆಗ್ತೈತಿ. ಹಿಂದುತ್ವನೂ ದೇಶದಾಗ ಒಂದು ಕರ್ನಾಟಕ ರಾಜ್ಯದಲ್ಲಿ
ನಾವು ಹಿಂದುತ್ವದ ಇದ್ರ ಮ್ಯಾಗ ಹೋಗೋಕೆ ಅನುಕೂಲ ಆಗ್ತೈತಿ ಅಂತೇಳಿ ಅವ್ರ ಸಲಹೆಗಳನ್ನು ಕೊಡಬೇಕಾಗಿತ್ತು. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯು ಬಸನಗೌಡ ಪಾಟೀಲ್ ಯತ್ನಾಳ್, ಶಾಸಕರು ವಿಜಯಪುರ ನಗರ, ಕರ್ನಾಟಕ ಇವರನ್ನು ಮುಂದಿನ 6 ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದ ಉಚ್ಚಾಟನೆಗೊಳಿಸಿ ಆದೇಶಿಸುತ್ತಾರೆ. ಈ ಆದೇಶವನ್ನು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಓಂ ಪಾಠಕ್ರವರು ಈ ಅಧಿಕೃತ ಆದೇಶವನ್ನು ಹೊರಡಿಸಿರುತ್ತಾರೆ. ಈ ಅಧಿಕೃತ ಉಚ್ಚಾಟನೆ ಆದೇಶ ಪತ್ರವನ್ನು ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಗೌರವಾನ್ವಿತ ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀ ಗುರುಲಿಂಗಪ್ಪ ಅಂಗಡಿಯವರ ಮಂಡಿಸಿದರು. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯು ಬಸನಗೌಡ ಪಾಟೀಲ್ ಯತ್ನಾಳ್ ಇವರನ್ನು ಮುಂದಿನ 6 ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಹಾಗೂ ಪಕ್ಷದ ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸದಂತೆ ನಿರ್ದೇಶಿಸಿದ ವಿಷಯವನ್ನು ಕೋರ್ ಕಮಿಟಿಯಲ್ಲಿ ಚರ್ಚಿಸಲಾಯಿತು. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಹೊರಡಿಸಿದ ಆದೇಶವನ್ನು ಭಾಜಪ ವಿಜಯಪುರ ಜಿಲ್ಲೆಯ ಕೋರ್ ಕಮಿಟಿಯಲ್ಲಿ ಸರ್ವಾನುಮತದಿಂದ ಬೆಂಬಲಿಸಿ ಅಂಗೀಕರಿಸಲಾಯಿತು. ಈ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಲಾಗಿದೆ. ಈ ವಿಷಯವನ್ನು ತಮ್ಮ ಮೂಲಕ ಇಡೀ ಸಮುದಾಯಕ್ಕೆ, ಜಿಲ್ಲೆಯ ಜನತೆಗೆ ತಿಳಿಪಡಿಸಲಿಕ್ಕೆ ಇಚ್ಛಿಸ್ತೇನೆ. ಇನ್ನೊಂದೆಡೆ ಪಂಚಮಸಾಲಿ ಸಮಾಜದ ಮುಖಂಡರು, ಯತ್ನಾಳ ಅಭಿಮಾನಿಗಳು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಸಿದ್ದೇಶ್ವರ ದೇಗುಲದಿಂದ ಗಾಂಧಿ ಚೌಕ್ವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ರ್ಯಾಲಿಯಲ್ಲಿ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ಅಣುಕು ಶವಯಾತ್ರೆ ಮಾಡಿ ವಿಜಯಪುರ ನಗರದ ಗಾಂಧಿ ವೃತ್ತದಲ್ಲಿ 2 ಚಿತೆಗಳನ್ನು ಮಾಡಿ ಯಡಿಯೂರಪ್ಪ, ವಿಜಯೇಂದ್ರ ಪ್ರತಿಕೃತಿಗೆ ಬೆಂಕಿ ಹಚ್ಚಲಾಯಿತು. ಇದೇ ಸಂದರ್ಭದಲ್ಲಿ ಬೆಂಕಿ ನಂದಿಸಲು ಬಂದ ಅಗ್ನಿಶಾಮಕ ವಾಹನಕ್ಕೆ ಅಡ್ಡ ನಿಂತ ಲಕ್ಷ್ಮಿ ಎನ್ನುವ ಮಹಿಳೆ ಅಗ್ನಿಶಾಮಕ ವಾಹನಕ್ಕೆ ಬೆಂಕಿ ನಂದಿಸಿದಂತೆ ತಡೆದಳು. ಇದೇ ವೇಳೆ ಪೊಲೀಸರ ಜೊತೆಗೆ ಮಹಿಳೆ ವಾಗ್ವಾದ ನಡೆಸಿದಳು. ಇನ್ನು ನಗರದ ಗಾಂಧಿ ವೃತ್ತದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆ ವೇಳೆ ಸ್ವಾಮಿ ವಿವೇಕಾನಂದ ಸೇನೆಯ ಅಧ್ಯಕ್ಷ ರಾಘವ ಅಣ್ಣಿಗೇರಿ ವಾಗ್ದಾಳಿ ನಡೆಸಿದರು. ಶಾಸಕ ಯತ್ನಾಳ್ ಅವರ ಉಚ್ಚಾಟನೆ ಆದ ಸಂದರ್ಭದಲ್ಲಿ ಕೆಲ ನಕಲಿ ಹಿಂದುತ್ವವಾದಿಗಳು ಬಿಜೆಪಿ ಮುಖಂಡರು ಸಂಭ್ರಮಾಚರಣೆ ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಬಸನಗೌಡ ಪಾಟೀಲರು ಉಚ್ಚಾಟನೆ ಆದ ನಂತರ ಕೆಲವೊಂದು ಪ್ರತಿಭಟನೆಗಳು ನಡೆದು ಮತ್ತು ಕೆಲವರು ಪರವಾಗಿನೂ ಕೂಡ ಸಂಭ್ರಮಿಸಿದರು. ಆದರೆ ಇದು ಸಂಭ್ರಮಿಸ್ತಕ್ಕಂತಹ ವಿಷಯನೂ ಕೂಡ ಅಲ್ಲ ಅಂತೇಳಿ ಹೇಳಿದ್ರು. ಈ ಒಂದು ಬಸನಗೌಡ ಪಾಟೀಲರು ಉಚ್ಚಾಟನೆ ಆದಂತಹ ಸಂದರ್ಭದೊಳಗೆ ಆ ಒಂದು ಹಿಂದೂ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಂತೇಳಿ ಹೇಳಿಕೊಂಡು ಏನು ಒಂದು ಬಿಹೇವಿಯರ್ ಏನಿದೆ, ಪ್ರತಿಭಟನೆ ಏನಿದೆ, ಇದನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ. ಯಾಕಂದ್ರೆ ಇದ್ರಾಗ ಏನು ಯಾರು ಹೊರಗಿನವರಿಲ್ಲ. ಮತ್ತು ಇದರೊಳಗೆ ಇನ್ನೊಂದು ಏನಾಗಿದೆ ಅಂತಂದ್ರೆ, ನಮ್ಮ ಈ ಒಂದು ಮೀಡಿಯಾದೊಳಗೂ ಕೂಡ ಪಂಚಮಸಾಲಿ ಸಮಾಜ ಅಂತ ಹೇಳಿ ಬಹಳಷ್ಟು ಹೈಲೈಟ್ ಆಗ್ತಾ ಇದೆ. ಪಂಚಮಸಾಲಿ ಸಮಾಜ ಇದನ್ನ ವಿರೋಧ ಮಾಡ್ತದೆ, ಪ್ರತಿಭಟನೆ, ಪಂಚಮಸಾಲಿ ಹೆಸರಿನ ಮೇಲೆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಅದೇ ರೀತಿ ನಿನ್ನೆನೂ ಕೂಡ ನಡೆದಂತಹ ಒಂದು ಪ್ರತಿಭಟನೆ, ಇಲ್ಲಿನೂ ಕೂಡ ಗಾಂಧಿ ಚೌಕದೊಳಗೆ ನಡೆದಂತಹ ಪ್ರತಿಭಟನೆ ಇದು ಪಂಚಮಸಾಲಿ ಪ್ರತಿಭಟನೆ. ಸೊ ಹೀಗಾಗಿ ಇದು ಅಂದರೆ ಮಾಧ್ಯಮದೊಳಗೂ ಕೂಡ ಏನಾಗ್ತಾ ಇದೆ ಅಂತಂದರೆ, ಪಂಚಮಸಾಲಿ ಅಂತಕ್ಕಂಥದ್ದು ಹೈಲೈಟ್ ಆಗ್ತಕ್ಕಂಥದ್ದು ಒಂದು ರೀತಿ ಸಮಾಜವನ್ನು ಇಕ್ಕಟ್ಟಕ್ಕೆ ಸಿಲುಕಿಸಿದಂತಾಗ್ತಾ ಇದೆ. ಯಾಕಂದರೆ ನಿನ್ನೆ ಆತ್ಮಾವಲೋಕನ ಮಾಡಿಕೊಂಡ್ರೆ ಅಲ್ಲಿ ಎಷ್ಟು ಮಂದಿ ಪಂಚಮಸಾಲಿಯರಿದ್ದರು. ಇನ್ನು ಶಾಸಕ ಯತ್ನಾಳ್ ಉಚ್ಚಾಟನೆ ಆಕ್ರೋಶ ಜಿಲ್ಲೆಯಾದ್ಯಂತ ಇನ್ನಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಜಿಲ್ಲೆಯ ಹಲವು ಭಾಗಗಳಲ್ಲಿ ಈಗಾಗಲೇ ಪ್ರತಿಭಟನೆಗಳು ನಡೆಯುತ್ತಿವೆ. ಶಾಸಕ ಯತ್ನಾಳ್ ಉಚ್ಚಾಟನೆ ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪ ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಇದ್ದು, ಈ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಉಚ್ಚಾಟನೆ ಪುನರ್ ಪರಿಶೀಲನೆಗೆ ಮುಂದಾಗುತ್ತಾರಾ ಎಂಬುದನ್ನು ಕಾದು ನೋಡೋಣ. ವಿಜಯ್ ಕುಮಾರ್ ಸಾರವಾಡ್, ಇನ್ ನ್ಯೂಸ್, ವಿಜಯಪುರ.